ಲೆಟ್ಸ್ ಸ್ಟಾರ್ಟ್ ದಿಸ್. ಇವತ್ತು ನಮ್ಮ ಭಟ್ಕಳದಲ್ಲಿಯ ಕೊನೆಯ ದಿನ ಆಗಿತ್ತು. ವಿಶೇಷ ಅಂದ್ರೆ ಇವತ್ತು ನಮಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಏನೇ ಸಿಕ್ತು ನೋಡಿ. ಬೆಳಿಗ್ಗೆನೆ ಬೇಗ ಬಂದು ನಾವು ಈ ರೀತಿ ಸೆಟಪ್ ಅನ್ನ ಮಾಡಿದ್ವಿ. ಅಂಡ್ ಕ್ರೌಡ್ ಬಗ್ಗೆ ನಾವು ಮಾತಾಡೋದಾದ್ರೆ ಆವರೇಜ್, ದಟ್ಸ್ ನಾಟ್ ಗ್ರೇಟ್ಫುಲ್. ತಪ್ಪಾಯ್ತಾ ಇಂಗ್ಲಿಷ್? ನಾಟ್ ಅ ಗ್ರೇಟ್ಫುಲ್ ಬಟ್ ಓಕೆ ಅನ್ನುವಂತ ಜನರ ಪ್ರತಿಕ್ರಿಯೆ ಇತ್ತು. ಓಕೆ. ಅಂಡ್ ಮಧ್ಯಾಹ್ನ ಊಟಕ್ಕೆ ನನಗೆ ಒಳ್ಳೆ ಊಟದ ವ್ಯವಸ್ಥೆ ನನ್ನ ಸ್ನೇಹಿತ ಮಾಡಿದ್ದ. ಆತ ಯಾರು ಅನ್ನೋದನ್ನ ಈ ವಿಡಿಯೋದ ಕೊನೆಯಲ್ಲೇ ತೋರಿಸ್ತೀನಿ. 1-2 ನಿಮಿಷ ಕಾಯಿದೆ ಅಷ್ಟೇ. ಅಂಡ್ ಇವತ್ತು ನಮ್ಮ ಸಮೋಸ ಮತ್ತೆ ಹರ್ಬಲ್ ಟೀಯ ಜೊತೆಗೆ ಇದ್ದದ್ದು ಇನ್ನೊಂದು ವಿಶೇಷ ಅಂದ್ರೆ ವಡಪಾವನ್ನು ನಾವು ಮೊದಲ ಬಾರಿ ತಂದಿದ್ದೆವು ಮತ್ತು ಜನರ ರೆಸ್ಪಾನ್ಸ್ ಅತ್ಯದ್ಭುತವಾಗಿತ್ತು. ಸೊ ಸಂಜೆ ನಮಗೆ ತುಂಬಾನೇ ಒಳ್ಳೆಯ ಪ್ರತಿಕ್ರಿಯೆ ಬಂತು. ಅಂಡ್ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ನನ್ನ ಆ ಗೆಳೆಯ ನನ್ನ ಇಷ್ಟು ದಿನ ಊಟದ ವ್ಯವಸ್ಥೆಯನ್ನು ಮಾಡಿದ್ದವರು ಇವರೇನೆ, ಭಟ್ಕಳದ ನವೀನ್ ಅಂತ ಇವರ ಹೆಸರು. ತುಂಬಾನೇ ಒಳ್ಳೆಯ ವ್ಯಕ್ತಿ. ಇವರಿಗೆ ಈ ಮೂಲಕ ತುಂಬಾನೇ ಕೃತಜ್ಞತೆಗಳು. ಸೊ ಈಗ ನೋಡಿ ಎಲ್ಲ ಖಾಲಿಯಾಗುತ್ತಾ ಬಂದಿದೆ ಅಂದರೆ ಪ್ಯಾಕಿಂಗ್ ಮಾಡುವ ಸಮಯ. ಒಂದು ರಾತ್ರಿಯ ಊಟವನ್ನು ಸವಿದು ನಾವು ಪ್ಯಾಕಿಂಗನ್ನು ಶುರು ಮಾಡಿ ಭಟ್ಕಳ ಉತ್ಸವವನ್ನು ಮುಗಿಸಲಿದ್ದೇವೆ. ಇಲ್ಲಿ ಏನಂದರೆ ಹೊರಡೋಕ್ಕೂ ಮುಂಚೆ ಒಂದು VIP ಪಾಸನ್ನು ಕೊಡ್ತಾರೆ. ಯಾಕೆಂದರೆ ಇಲ್ಲಿ ಬಂದಿರುವ ಎಲ್ಲ ಸ್ಟಾಲ್ಗಳು ಒಂದು ನಿಗದಿತವಾದ ದರವನ್ನು ಕೊಡಲೇಬೇಕಾಗಿರುತ್ತದೆ. ಉತ್ಸವ ಮುಗಿದ ಮೇಲೆ ಕೆಲವರು ಕೇಳದೆ ಹೋಗುವಂತಹ ಸಂದರ್ಭಗಳು ಇರುತ್ತವೆ. ಸೊ ಅದಕ್ಕೋಸ್ಕರ ಅವರು ಈ ಒಂದು ರೀತಿಯ ಕ್ರಮವನ್ನು ಕೈಗೊಂಡಿದ್ದಾರೆ. ಓಕೆ, ಇಲ್ಲಿಗೆ ಈ ಒಂದು ಮಿನಿ ಬ್ಲಾಗನ್ನು ಮುಗಿಸೋಣ. ಮತ್ತಷ್ಟು ವಿಷಯಗಳೊಂದಿಗೆ ನಿಮಗೆ ಸಿಗ್ತೀನಿ. ಇಲ್ಲಿಗೆ ಬಾಯ್ ಟಾಟಾ.